Hello, good morning dear students. In this video I am going to let you know that how to prepare the income statement. So here is the problem. It has been asked for 15 marks in the year 2021 from Davangere University. First I am going to read out the question. See here, it has been asked for 15 marks. From the following financial data of the companies A, B and C, prepare their income statement. Actually in this problem three companies are given, A, B, C. ಮೂರು ಕಂಪ್ನಿಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಅವರ ಇನ್ಕಮ್ ಸ್ಟೇಟ್ಮೆಂಟನ್ನು ಪ್ರಿಪರೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಪರ್ಟಿಕ್ಯುಲರ್ಸ್ ಏನು ಹೇಳಿದ್ದಾರೆ, ಪರ್ಟಿಕ್ಯುಲರ್ಸ್ ನೋಡಿ, ವೇರಿಯಬಲ್ ಕಾಸ್ಟ್ ಆ್ಯಸ್ ಅ ಪರ್ಸಂಟೇಜ್ ಆಫ್ ದ ಸೇಲ್ಸ್, ಇಂಟ್ರೆಸ್ಟ್ ಎಕ್ಸ್ಪೆನ್ಸ್, ಡಿಗ್ರಿ ಆಫ್ ದ ಆಪರೇಟಿಂಗ್ ಲೆವರೇಜ್, ಡಿಗ್ರಿ ಆಫ್ ಫೈನಾನ್ಷಿಯಲ್ ಲೆವರೇಜ್, ಇನ್ಕಮ್ ಟ್ಯಾಕ್ಸ್ ರೇಟ್. ಸೊ ಇಲ್ಲಿ ಏನು ಹೇಳಿದ್ದಾರೆ ನೋಡಿ, ಆಪರೇಟಿಂಗ್ ಲೆವರೇಜ್ ಆಗಿರ್ಬೋದು, ಫೈನಾನ್ಷಿಯಲ್ ಲೆವರೇಜ್ ಆಗಿರ್ಬೋದು, ಅದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಮಗೆ ಹೇಳ್ತಾ ಇದ್ರು. ಬಟ್ ಆಪರೇಟಿಂಗ್ ಲೆವರೇಜ್, ಡಿಗ್ರಿ ಆಫ್ ದ ಆಪರೇಟಿಂಗ್ ಲೆವರೇಜ್ ಈಸ್ ಡೈರೆಕ್ಟ್ಲಿ ಗಿವನ್ ಆ್ಯಂಡ್ ಫೈನಾನ್ಷಿಯಲ್ ಲೆವರೇಜ್ ಈಸ್ ಆಲ್ಸೋ ಗಿವನ್, ಹೌದಲ್ವಾ? ಮತ್ತು ಇನ್ಕಮ್ ಟ್ಯಾಕ್ಸ್ ರೇಟು ಕೂಡ ಕೊಟ್ಟಿದ್ದಾರೆ. ಸೊ ಮೂರು ಕಂಪ್ನೀಸ್ಗಳದ್ದು ಕೂಡ ಕೊಟ್ಟಿದ್ದಾರೆ. ಹೀಗಿದ್ದಾಗ ಏನು ಮಾಡೋದು? ಸೊ ಆಪರೇಟಿಂಗ್ ಲೆವರೇಜ್ ಆಗಿರ್ಬೋದು, ಫೈನಾನ್ಷಿಯಲ್ ಲೆವರೇಜ್ ಆಗಿರ್ಬೋದು, ಈ ಪ್ರಾಬ್ಲಮಲ್ಲಿ ನೇರವಾಗಿ ಆನ್ಸರ್ ಎಷ್ಟು ಬಂದಿದೆ ಅಂತ ಕೊಟ್ಟಿದ್ದಾರೆ. ಇದನ್ನು ಆಧಾರವಾಗಿ ಇಟ್ಕೊಂಡು ಏನು ಮಾಡಬೇಕಾಗಿದೆ, ನಾವು ಇನ್ಕಮ್ ಸ್ಟೇಟ್ಮೆಂಟನ್ನು ಪ್ರಿಪ್ರೇಷನ್ ಮಾಡಬೇಕಾಗಿದೆ. ಸೊ ಇದು 2021 ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಕಟವಾಗಿರತಕ್ಕಂಥ ಪ್ರಶ್ನೆಯನ್ನು ಇಟ್ಕೊಂಡ್ಬಿಟ್ಟು ನಾನೇನು ಮಾಡ್ತೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೋಡಿ, ಹೀಗಿದ್ದಾಗ ನಾನು ಫಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡಬೇಕು, ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಪರೇಟಿಂಗ್ ಲೆವರೇಜ್, ಫೈನಾನ್ಷಿಯಲ್ ಲೆವರೇಜ್ ಅವರೇ ನೇರವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ನಾವು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್, ಕಾಂಟ್ರಿಬ್ಯೂಷನ್ ಆ್ಯಂಡ್ ಸೇಲ್ಸ್, ದೀಸ್ ಆರ್ ದ 3 items that we need to find. That's our duty. The first and foremost which we need to do is, when the operating leverage and financial leverage is directly given, our duty is to find out the EBIT, earning before interest and tax, contribution and the sales. The next we will be able to prepare the income statement with the help of the data that we have already calculated, ಹೌದಲ್ವಾ? ಸೊ ಈ ಥರ ಕೊಟ್ಟಿದ್ದಾರೆ ನೋಡಿ. ಇದನ್ನ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ ಪ್ರಾಬ್ಲಮನ್ನು. ನಾನೀಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಈಗ ನೋಡಿ, ಇದಕ್ಕೆ ನಾನು ಏನು ಹೇಳಿದೆ ಅಂದರೆ, ಫಸ್ಟ್ ನಾವು ಏನು ಕಂಡುಹಿಡಿಬೇಕು, EBIT ಕಂಡುಹಿಡಿಬೇಕು, ಕಾಂಟ್ರಿಬ್ಯೂಷನ್ ಕಂಡುಹಿಡಿಬೇಕು ಮತ್ತು ಸೇಲ್ಸನ್ನು ಕಂಡುಹಿಡಿಬೇಕು. ಓಕೆ ಫೈನ್. ಈಗ ಬರೋಣ. ಹೌ ಮೆನಿ ಕಂಪ್ನೀಸ್ ಆರ್ ಗಿವನ್? ಇಲ್ಲಿ 3 ಕಂಪ್ನೀಸ್ಗಳನ್ನು ಕೊಟ್ಟಿದ್ದಾರೆ, ಹೌದಲ್ವಾ? ನಾನು 2 ಕಂಪ್ನಿದು ಹೇಳ್ತೀನಿ, ಇನ್ನೊಂದು ಕಂಪ್ನಿದನ್ನು ನೀವೇ ಟ್ರೈ ಮಾಡಿ. ಓಕೆನಾ? 2 ಕಂಪ್ನಿ ಹೇಳ್ತೀನಿ, ಇನ್ನೊಂದು ಕಂಪ್ನಿದನ್ನು ನೀವು ಟ್ರೈ ಮಾಡ್ತಾ ಹೋಗಿ. ಈಗ ಬರೋಣ. ಸೊ ಇಲ್ಲಿ ಫಸ್ಟ್ ಒಂದು ವರ್ಕಿಂಗ್ ನೋಟನ್ನು ಮಾಡ್ಕೊಳ್ಳೋಣ, ಹೌದಲ್ವಾ? ಕಂಪ್ನಿ ಎ ಮತ್ತು ಕಂಪ್ನಿ ಬಿ ಅನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಎಸ್, ಮೊದಲನೇದಾಗಿ ಕಂಪನಿ ಎ. ಎಸ್, ಕಂಪನಿ ಎ. ನೆಕ್ಸ್ಟು ಕಂಪನಿ ಬಿ ಅಂತೇಳ್ಬಿಟ್ಟು ಫಸ್ಟ್ ಬರ್ಕೊಳ್ಳೋಣ. ಇಟ್ ಈಸ್ ನಾಟ್ ಆನ್ ಇನ್ಕಮ್ ಸ್ಟೇಟ್ಮೆಂಟ್. ಇನ್ಕಮ್ ಸ್ಟೇಟ್ಮೆಂಟ್ಗೆ ಬೇಕಾಗಿರ್ತಕ್ಕಂತಹ ಡೇಟಾ, ನನಗೆ ಬೇಕಾಗಿರ್ತಕ್ಕಂಥ ಡೇಟಾವನ್ನು ಈಗ ನಾನು ಜನ್ರೇಟ್ ಮಾಡ್ಕೊಳ್ತಾ ಇದ್ದೀನಿ, ಕಂಪ್ನಿ ಎ ಆ್ಯಂಡ್ ಕಂಪ್ನಿ ಬಿ. ಓಕೆ, ಈಗ ಫಸ್ಟ್ ಏನು ಮಾಡಬೇಕಾಗಿದೆ, ಫಸ್ಟ್ ವಿ ನೀಡ್ ಟು ಫೈಂಡ್ ಔಟ್ ದ EBIT. ನೆನ್ಪಿಟ್ಕೊಳ್ಳಿ, ಫಸ್ಟ್ EBIT, ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಸೇಲ್ಸ್. ದೀಸ್ 3 ಥಿಂಗ್ಸ್ ದಟ್ ವಿ ನೀಡ್ ಟು ಫೈಂಡ್ ಔಟ್, ಹೌದಲ್ವಾ? ಓಕೆ, ಈಗ ನಾವು EBIT ಕಂಡುಹಿಡಿಬೇಕು ಅಂದರೆ ಫಸ್ಟ್ ಫೈನಾನ್ಷಿಯಲ್ ಲೆವರೇಜನ್ನು ನೋಡ್ಕೊಳ್ಳೋಣ. ಫೈನಾನ್ಷಿಯಲ್ ಲೆವರೇಜ್. ಓಕೆ, ಫೈನಾನ್ಷಿಯಲ್ ಲೆವರೇಜ್ 2 ಕಂಪ್ನಿದು ಹೇಳಿರ್ತೀನಿ, ಇನ್ನೊಂದು ಕಂಪ್ನಿ ಇವೇ ಮಾಡಿರಂತೆ. ಸೊ ಫೈನಾನ್ಷಿಯಲ್ ಲೆವರೇಜ್, ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ಫೈನಾನ್ಷಿಯಲ್ ಲೆವರೇಜ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ವೀಡಿಯೋಸ್? ಓಕೆ, ಫೈನಾನ್ಷಿಯಲ್ ಲೆವರೇಜ್ ಈಸ್ ಈಕ್ವಲ್ ಟು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಿಗೆ ಇನ್ನೊಂದು ಹೆಸರಿದೆ, ಏನು ಹೇಳ್ತೀರಾ? ಆಪರೇಟಿಂಗ್ ಪ್ರಾಫಿಟ್, ಹೌದಲ್ವಾ? ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂದರೆ ಆಪರೇಟಿಂಗ್ ಪ್ರಾಫಿಟ್. ಸೊ ಡಿವೈಡೆಡ್ ಬೈ, ವಾಟ್ ಈಸ್ ದ ಫಾರ್ಮುಲಾ ಫಾರ್ ಫೈನಾನ್ಷಿಯಲ್ ಲೆವರೇಜ್? ಫೈನಾನ್ಷಿಯಲ್ ಲೆವರೇಜ್ ಈಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ EBT. ಬಟ್ EBT ಈಸ್ ನಾಟ್ ಗಿವನ್, ಅದಲ್ವಾ? EBT ಕೊಟ್ಟಿಲ್ಲ ನಮಗೆ. EBITನಲ್ಲಿ ಐಯನ್ನು ಮೈನಸ್ ಮಾಡ್ಕೊಳ್ಳೋಣ, ಇಂಟ್ರೆಸ್ಟನ್ನು ನಾವು ಮೈನಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಫೈನಾನ್ಷಿಯಲ್ ಲೆವರೇಜ್ ಈಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ EBIT ಮೈನಸ್ ಇಂಟ್ರೆಸ್ಟ್ ಅಂತ, ಹೌದಲ್ವಾ? ಈಗ ಫೈನಾನ್ಷಿಯಲ್ ಲೆವರೇಜ್ ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಲೆವರೇಜು ಕಂಪ್ನಿಯದು ನೋಡಿ ಇಲ್ಲಿದೆ. ಓಕೆ, ಡಿಗ್ರಿ ಆಫ್ ಫೈನಾನ್ಷಿಯಲ್ ಲೆವರೇಜ್ ಎಷ್ಟಿದೆ? 3 ಇದೆ, ಅಲ್ವಾ? ಕಂಪ್ನಿ ಎದು 3 ಇದೆ ಫೈನಾನ್ಷಿಯಲ್ ಲೆವರೇಜ್. ಓಕೆ, ಸೊ ಫೈನಾನ್ಷಿಯಲ್ ಲೆವರೇಜ್ ಈಸ್ ಅಂದರೆ 3 ಆಯಿತು. ಇನ್ ದ ಪ್ಲೇಸ್ ಆಫ್ ದ ಫೈನಾನ್ಷಿಯಲ್ ಲೆವರೇಜ್ 3, ನೇರವಾಗಿ ಆನ್ಸರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು EBIT ಬೇಕು. ಸೊ EBIT ಇಲ್ಲಿ ಕೊಟ್ಟಿದ್ದಾರಾ? ನೋ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಈಸ್ ನಾಟ್ ಗಿವನ್ ಹಿಯರ್. ಸೊ ಅದನ್ನು ಹಾಗೆ ಬರ್ಕೊಳ್ಳೋಣ. EBIT. ಎಸ್, EBIT divided by EBIT. Yes, EBIT earning before interest and tax minus I ಅಂದರೆ ಇಂಟ್ರೆಸ್ಟ್ ಕೊಟ್ಟಿದ್ದಾರಾ ಅಂತ ನೋಡೋಣ. ಇಲ್ಲಿ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದರೆ ನೋಡಿ, ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ. ಕಂಪ್ನಿಯದು ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ 200 ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಇಲ್ಲಿ 200 ಹಾಕ್ಕೊಳ್ತೀನಿ, ಮೈನಸ್ 200. ನೋಡಿ, ಭಾಳ ಸಿಂಪಲ್ ಆಗಿದೆ.
ಈಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಎಸ್ 3 ಇಂಟು EBIT ಹೌದಲ್ವಾ, 3 ಇಂಟು EBIT ಮೈನಸ್ 3 ಇಂಟು 200 ಈಸ್ ಈಕ್ವಲ್ ಟು EBIT. ಏನು ಮಾಡ್ತಾ ಇದ್ದೀನಿ ನಾನು, ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ಹೌದಲ್ವಾ. ಸೊ ಅಂದರೆ 3 ಇಂಟು EBIT ಅಥವಾ 3 EBITನಾದರೂ ಮಾಡ್ಕೊಳ್ಳಿ. ಓಕೆ, 3 ಇಂಟು EBIT ಮೈನಸ್ ಇದೆ, ಸೊ ಹಾಗಾಗಿ ಮೈನಸ್ ಹಾಕ್ಕೊಳ್ತಾ ಇದ್ದೀನಿ. 3 ಇಂಟು 200 3 ಇಂಟು 200 ಈಸ್ ಈಕ್ವಲ್ ಟು ದಿಸ್ EBIT. ಸ್ವಲ್ಪ ನಮಗೆ ಮ್ಯಾಥ್ಸ್ ನಾಲೆಡ್ಜ್ ಬೇಕಾಗುತ್ತೆ ಈ ಪ್ರಾಬ್ಲಮಿಗೆ. ಓಕೆ 3 ಇಂಟು EBIT 3 EBIT ಮೈನಸ್ 3 ಇಂಟು 200 600 ಈಸ್ ಈಕ್ವಲ್ ಟು EBIT ಹೌದಲ್ವಾ, ಈಸ್ ಈಕ್ವಲ್ ಟು EBIT ಆಯಿತು. ಹೀಗೇನು ಮಾಡೋಣ ಅಂತಂದರೆ ನೆಕ್ಸ್ಟು ಇಲ್ಲಿ 3 EBIT ಇದೆ. ಈ 600ಅನ್ನು ಏನು ಮಾಡೋಣ, ಹೊರಗಡೆ ಕಳಿಸೋಣ. ಮೈನಸ್ 600ಅನ್ನು ಏನು ಮಾಡ್ತೀನಿ, ಈಗ ನಾನು ಹೊರಗಡೆಗೆ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ನೋಡಿ 3 EBIT ಇದೆ ಅಲ್ವಾ, 3 EBIT ಇದೆ. ಎಸ್ 3 EBIT ಮೈನಸ್ ಇದನ್ನ ಒಳಗೆ ತೊಗೊಳ್ತಾ ಇದ್ದೀನಿ EBIT ಈಸ್ ಈಕ್ವಲ್ ಟು ಈ ಮೈನಸ್ 600 ಕಡೆಗೆ ಹಾಕೋಣ, ಆವಾಗ ಪ್ಲಸ್ 600 ಆಯಿತು ಹೌದಲ್ವಾ. ಓಕೆ, ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೇಕಾಗ್ತದೆ. ಈಗ ನೆಕ್ಸ್ಟ್ ಏನು ಮಾಡೋಣ, 3 EBIT ಮೈನಸ್ ಇಲ್ಲೇನಿಲ್ಲ ಅಂದರೆ 1 3 EBIT ಮೈನಸ್ 1 EBIT ಅಂತಂದರೆ 2 EBIT ಆಯಿತು ಹೌದಲ್ವಾ. 2 EBIT ಈಸ್ ಈಕ್ವಲ್ ಟು 600 ಅಂದರೆ ಈಗ EBIT ಈಸ್ ಈಕ್ವಲ್ ಟು ಏನು ಮಾಡ್ತಾ ಇದ್ದೀರಿ, ಇಲ್ಲಿ 600 ಇದೆ ಅಲ್ವಾ, 600 ಇದು ಕೆಳಗೆ ಕಳಿಸ್ತಾ ಇದ್ದೀರಾ ಹೌದಲ್ವಾ, ಕೆಳಗೆ. ಸೊ ಅಲ್ಲಿಗೆ EBIT ಈಸ್ ಈಕ್ವಲ್ ಟು 600 ಡಿವೈಡೆಡ್ ಬೈ 2 ಅಂತಂದರೆ 300. ಈಗ ನಮಗೆ EBIT ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ EBIT, ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ರಿಪೇರ್ ದ ಇನ್ಕಮ್ ಸ್ಟೇಟ್ಮೆಂಟ್. ಸೊ ದಿಸ್ ಈಸ್ ವಾಟ್ ಯು ನೀಡ್ ಟು ಕೀಪ್ ಇನ್ ಯುವರ್ ಮೈಂಡ್. ದ ಫಸ್ಟ್ ಫೈನಾನ್ಷಿಯಲ್ ಲೆವರೇಜ್ ಈಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ EBIT ಮೈನಸ್ I ಈಸ್ ದ ಫಾರ್ಮುಲಾ ದಟ್ ಯು ನೀಡ್ ಟು ಫಾಲೋ. ದ ನೆಕ್ಸ್ಟ್ ಓನ್ಲಿ ಥಿಂಗ್ ಈಸ್ ಯು ನೀಡ್ ಟು ಅಸೈನ್ ದ ವ್ಯಾಲ್ಯೂ ಫಾರ್ ಇಂಡಿವಿಜುವಲ್ ವೇರಿಯೇಬಲ್ಸ್. ಆ ವೇರಿಯೇಬಲ್ಸ್ಗೆಲ್ಲ ವ್ಯಾಲ್ಯೂಸನ್ನು ಅಸೈನ್ ಮಾಡ್ತಾ ಇದ್ದೀರಾ, ಈ ಒಂದು ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ತೀರಾ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು 2-3 ಬಾರಿ ಇದನ್ನ ಮಾಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಈಗ ನಮಗೇನು ಸಿಕ್ತಿಲ್ಲಿ EBIT ಸಿಕ್ತು ಅಲ್ವಾ. ಈಗ EBIT ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್, ಫಾರ್ ದ ಇನ್ಕಮ್ ಸ್ಟೇಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಈಗ ನೆಕ್ಸ್ಟ್ EBIT ಕಂಡುಹಿಡ್ಕೊಂಡ್ರೆ ನೆಕ್ಸ್ಟ್ ಏನು ಕಂಡುಹಿಡಬೇಕು, ಕಾಂಟ್ರಿಬ್ಯೂಷನ್ ಕಂಡುಹಿಡಬೇಕು ಹೌದಲ್ವಾ. ಕಂಪ್ನಿ ಏದು ಮಾತ್ರ ಹೇಳ್ತಾ ಇದೆ, ನಾವು ಕಾಂಟ್ರಿಬ್ಯೂಷನ್. ಸೊ ಕಾಂಟ್ರಿಬ್ಯೂಷನ್ ಕಂಡುಹಿಡಲಿಕ್ಕೆ ನಮಗೆ ಆಪರೇಟಿಂಗ್ ಲೆವರೇಜ್ ಬೇಕಾಗುತ್ತೆ ಹೌದಲ್ವಾ. ಸೊ ಆಪರೇಟಿಂಗ್ ಲೆವರೇಜ್ ಈಸ್ ಈಕ್ವಲ್ ಟು, ಎರಡನೇದಾಗಿ ಆಪರೇಟಿಂಗ್ ಲೆವರೇಜ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು, ಆಪರೇಟಿಂಗ್ ಲೆವರೇಜು ನಿಮಗೆ ಗೊತ್ತಿರಬೇಕು, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಅಲ್ವಾ, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಓಕೆ, ಸೊ ಈಗ ಏನು ಮಾಡೋಣ, ವಾಟ್ ಈಸ್ ದ ಆಪರೇಟಿಂಗ್ ಲೆವರೇಜ್ ಈಸ್ ಆಲ್ಸೋ ಗಿವನ್. ಆಪರೇಟಿಂಗ್ ಲೆವರೇಜ್ 5 ಕೊಟ್ಟಿದ್ದಾರೆ ಹೌದಲ್ವಾ. ಡಿಗ್ರಿ ಆಫ್ ಆಪರೇಟಿಂಗ್ ಲೆವರೇಜ್ ಇಸ್ 5 ಕೊಟ್ಟಿದ್ದಾರೆ. ಸೊ 5ಅನ್ನು ಬರ್ಕೊಳ್ಳೋಣ, ಈಕ್ವಲ್ಸ್ 5 ಇದೆ, 5 ಡಿವೈಡೆಡ್ ಬೈ EBIT. ಸೊ EBIT ಎಷ್ಟಿದೆ, EBIT ನಾವು ಆಲ್ರೆಡಿ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ EBIT ಹೌದಲ್ವ. ಎಷ್ಟಿದೆ, 300 ಬಂದಿದೆ ಅಲ್ವಾ. ಸೊ 300 ಸಾರಿ OL ಇಲ್ಲ ಅಲ್ವಾ, 5 ಆಪರೇಟಿಂಗ್ ಲೆವರೇಜ್ 5 ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್. ಸೊ ಕಾಂಟ್ರಿಬ್ಯೂಷನ್ ನಮಗೆ ಗೊತ್ತಿಲ್ಲ, ಕಾಂಟ್ರಿಬ್ಯೂಷನ್ ಕಂಡುಹಿಡ್ಕೊಳ್ಳೋಣ, C ಡಿವೈಡೆಡ್ ಬೈ 300. EBIT 300 ಕಂಡುಹಿಡಿದಿದ್ದೀರಾ ಹೌದಲ್ವಾ. ಫೈನ್, ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಕಾಂಟ್ರಿಬ್ಯೂಷನ್ ನಮಗೆ ಬೇಕಾಗಿರೋಂಥದ್ದು ಏನು ಬೇಕಾಗಿದೆ, ಕಾಂಟ್ರಿಬ್ಯೂಷನ್ ಬೇಕಾಗಿದೆ. ಸೊ ಹಂಗಾದರೆ C ಈಸ್ ಈಕ್ವಲ್ ಟು 5 ಇಂಟು 300 ಹೌದಲ್ವಾ. 5 ಇಂಟು 300 ಆಪೋಸಿಟ್ ಸೆಂಡ್ ಮಾಡ್ತಾ ಇದ್ದೀನಿ. 5 ಇಂಟು 300 ಅಲ್ಲಿಗೆ C ಈಸ್ ಈಕ್ವಲ್ ಟು 1500. ಕಾಂಟ್ರಿಬ್ಯೂಷನ್ ಎಷ್ಟಾಯಿತು, 1500 ಸಿಕ್ತು ನಮಗೆ ಕಾಂಟ್ರಿಬ್ಯೂಷನ್ ಹೌದಲ್ವಾ. ಫೈನ್, ಈಗ ನಾವು ಹೇಳಿದಂಗೆ ಫಸ್ಟಿಗೆ EBIT ಕಂಡುಹಿಡ್ಕೊಂಡ್ವಿ, ನೆಕ್ಸ್ಟು ಕಾಂಟ್ರಿಬ್ಯೂಷನ್ನು ಕೂಡ ಕಂಡುಹಿಡ್ಕೊಂಡಿದ್ದೀರಾ. ದ ನೆಕ್ಸ್ಟ್ ಥಿಂಗ್ ಈಸ್ ಟು ಫೈಂಡ್ ಔಟ್ ದ ಸೇಲ್ಸ್. ಈಗ ಸೇಲ್ಸನ್ನು ಕಂಡುಹಿಡಿಬೇಕು ನಾವು. ಎಸ್, ಸೇಲ್ಸ್ ಹಾಕ್ಕೊಳ್ತಾ ಇದ್ದೀನಿ, ಸೇಲ್ಸ್. ಈಗ ಸೇಲ್ಸನ್ನು ಯಾವ ರೀತಿಯಲ್ಲಿ ಕಂಡುಹಿಡಿತೀರಾ, ನಿಮಗೆ ಗೊತ್ತಿರಬೇಕು. ವಾಟ್ ಈಸ್ ಸೇಲ್ಸ್ ಅಂತಂದ್ರೆ, ವಾಟ್ ಈಸ್ ಕಾಂಟ್ರಿಬ್ಯೂಷನ್ ಅಂದ್ರೇನು, ಕಾಂಟ್ರಿಬ್ಯೂಷನ್ ಈಸ್ ನಥಿಂಗ್ ಬಟ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಲ್ವಾ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಸ್ ಈಕ್ವಲ್ ಟು ಸೇಲ್ಸ್ ಆಗೋದಾದರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಂದರೆ ಕಾಂಟ್ರಿಬ್ಯೂಷನ್ ಆಯಿತು ಅಲ್ವಾ. ಅಂದ್ರೆ ಈಗ ವೇರಿಯಬಲ್ ಕಾಸ್ಟ್ ಪ್ಲಸ್ ಕಾಂಟ್ರಿಬ್ಯೂಷನ್ ಮಾಡೋಣ. ವೇರಿಯಬಲ್ ಕಾಸ್ಟ್ ಪ್ಲಸ್ ಕಾಂಟ್ರಿಬ್ಯೂಷನ್ ಮಾಡಿದರೆ ನಮಗೇನು ಸಿಗುತ್ತೆ, ಸೇಲ್ಸ್ ಸಿಗುತ್ತೆ
ಹೌದಲ್ವಾ? ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಸೇಲ್ಸ್ ಈಸ್ ಈಕ್ವಲ್ ಟು ವೇರಿಯಬಲ್ ಕಾಸ್ಟ್ ಪ್ಲಸ್ ಸಿ. ಓಕೆ, ವೇರಿಯಬಲ್ ಕಾಸ್ಟ್ ನೋಡೋಣ. ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರಾ ಅಂತ ನೋಡೋಣ. ವೇರಿಯಬಲ್ ಕಾಸ್ಟ್. ಎಸ್, ವೇರಿಯಬಲ್ ಕಾಸ್ಟ್ ಆ್ಯಸ್ ಎ ಪರ್ಸಂಟೇಜ್ ಆಫ್ ಸೇಲ್ಸು. ನೋಡಿ, ವೇರಿಯಬಲ್ ಕಾಸ್ಟು 66.67 ಕೊಟ್ಟಿದ್ದಾರೆ. ವೇರಿಯಬಲ್ ಕಾಸ್ಟ್ 66.67 ಕೊಟ್ಟಿದ್ದಾರೆ. ಸೊ 66.67 ನೋಡಿ, ವೇರಿಯಬಲ್ ಕಾಸ್ಟ್ ಪರ್ಸಂಟೇಜಲ್ಲಿ ಕೊಟ್ಟಿದ್ದಾರೆ ಅಂದರೆ ಸೇಲ್ಸು 100 ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಪರ್ಸಂಟೇಜಲ್ಲಿ ಕೊಟ್ಟಿದ್ದಾರೆ ಅಂದರೆ ಸೇಲ್ಸ್ ಯಾವಾಗಲೂ ಕೂಡ 100 ಆಗಿರುತ್ತದೆ. ಓಕೆ, ಸೊ ಈಗ ವೇರಿಯಬಲ್ ಕಾಸ್ಟ್ 66.67 ಪ್ಲಸ್ ಕಾಂಟ್ರಿಬ್ಯೂಷನ್ ಅಲ್ವಾ? ಪ್ಲಸ್ ಕಾಂಟ್ರಿಬ್ಯೂಷನ್. ಈಗ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಇಲ್ಲಿ? 1500 ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಲ್ವಾ? ಸೊ ಕಾಂಟ್ರಿಬ್ಯೂಷನ್ ಅಷ್ಟು ಕೊಟ್ಟಿದ್ದಾರೆ. ಬಟ್ ನಮಗೆ ಒಂದು ಚೆನ್ನಾಗಿ ಗೊತ್ತಿರಬೇಕಾಗ್ತದೆ ಇಲ್ಲಿ. ಸೊ ಕಾಂಟ್ರಿಬ್ಯೂಷನ್ ನಾವು ಪರ್ಸಂಟೇಜಲ್ಲಿ ಹೇಳೋದಾದರೆ ಸೇಲ್ಸು 100 ಇದೆ, ಕಾಂಟ್ರಿಬ್ಯೂಷನ್ 1500 ಕೊಟ್ಟಿದ್ದಾರೆ. ಬಟ್ ನಾವು ಅದನ್ನ ಪರ್ಸಂಟೇಜಲ್ಲಿ ಹೇಳಬೇಕಲ್ವ? ಈಗ ಪರ್ಸಂಟೇಜಲ್ಲಿ ಹೇಳಬೇಕಂದ್ರೆ 100 ಮೈನಸ್ 66.67 ಮಾಡಿದಾಗ 33.33 ಆಗುತ್ತೆ. ಹೌದಲ್ವಾ? ಇಲ್ಲಿ ಪರ್ಸಂಟೇಜಲ್ಲಿ ನಾವು ಏನು ಮಾಡ್ತಾಯಿದ್ವಿ? ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಸರಿ, ಈಗೇನು ಮಾಡೋಣ? ಕಂಟಿನ್ಯೂ ನೋಡಿ. ಸೊ ಈಗ ಕಂಟಿನ್ಯೂ ಏನು ಮಾಡಬೇಕಾಗಿದೆ? ಈಗ ನಾವು ಸೇಲ್ಸನ್ನು ಕ್ಯಾಲ್ಕುಲೇಷನ್ ಕಂಡುಹಿಡಿಬೇಕಾಗಿದೆ. ಸೊ ಹಾಗಾದರೆ ಸೇಲ್ಸ್ ಹೆಂಗೆ ಕಂಡುಹಿಡಿತೀರಾ ಅಂದರೆ, ಸೇಲ್ಸ್ ಎಕ್ಸಾಕ್ಟ್ ಸೇಲ್ಸ್ ಎಷ್ಟಾಗಿದೆ ಅಂದರೆ ಈಸ್ ಈಕ್ವಲ್ ಟು ಹಿಂಗೆ ಕಂಡುಹಿಡಿತಾ ಇದ್ದೀರಾ? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ಸಂಟೇಜ್. ಕಾಂಟ್ರಿಬ್ಯೂಷನ್ ಎಷ್ಟಿದೆ ಮತ್ತು ಕಾಂಟ್ರಿಬ್ಯೂಷನ್ ಪರ್ಸಂಟೇಜ್ ಎಷ್ಟಿದೆ? 3.33 ಇದೆ ಅಲ್ವಾ? ಇಂಟು 100. ಕಾಂಟ್ರಿಬ್ಯೂಷನ್ ಎಷ್ಟಿದೆ? 1500. ಸಾರಿ ಕಾಣಿಸ್ತಾ ಇಲ್ವಾ? ಓಕೆ, ಸೇಲ್ಸ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ಸಂಟೇಜ್. ಇದು ಅಮೌಂಟ್ ಆಫ್ ಕಾಂಟ್ರಿಬ್ಯೂಷನ್ನು, ಇದು ಪರ್ಸಂಟೇಜ್ ಆಫ್ ಕಾಂಟ್ರಿಬ್ಯೂಷನ್ನು. ಅಮೌಂಟ್ ಆಫ್ ಕಾಂಟ್ರಿಬ್ಯೂಷನ್ 1500 ಡಿವೈಡೆಡ್ ಬೈ ಪರ್ಸಂಟೇಜ್ ಆಫ್ ಕಾಂಟ್ರಿಬ್ಯೂಷನ್ ಈಸ್ 3.33 ಇಂಟು 100 ಮಾಡ್ತಾ ಇದ್ದೀನಿ. ಈಕ್ವಲ್ಸ್ ಅವಾಗ ಒಂದು ವ್ಯಾಲ್ಯೂ ಬರ್ತದೆ. ವಾಟ್ ಈಸ್ ದ ವ್ಯಾಲ್ಯೂ? ದಟ್ ಈಸ್ 4500. 4500 is the sales. Now what are the things that we have found out? The first EBIT, earning before interest and tax, we have found that is 300, and with the help of the operating leverage we have found out the contribution, that is 1500, and the sales, that also we have found, that is 4500. ಓಕೆ, ನಿಮಗೆ ಗೊತ್ತಾಗಿಲ್ಲ ಅಂದರೆ ವೀಡಿಯೋನ ಮತ್ತೊಂದು ಸಲ ನೀವು ನೋಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಲಿಯರಾಗಿ ಹೇಳಿದ್ದೀನಿ. ಬಟ್ ಬಿಫೋರ್ ದಿಸ್ ಸ್ವಲ್ಪ ಮ್ಯಾಥ್ಸ್ ನಾಲೆಡ್ಜ್ ಬೇಕಾಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಕಂಪ್ನಿ ಇದು ಮಾಡಿದ್ದೀನಿ. ಸಿಮಿಲರ್ಲಿ ಕಂಪ್ನಿ ಬಿ ಒಂದು ಮಾಡ್ತೀನಿ, ಆಮೇಲೆ ಇನ್ಕಮ್ ಸ್ಟೇಟ್ಮೆಂಟನ್ನು ನೋಡೋಣ ಅಂತ. ಕಂಪ್ನಿ ಈಗ ಬಿ ಹೇಳ್ತಾ ಹೋಗ್ತೀನಿ. ಕಂಪ್ನಿ ಬಿ ಸೇಮ್ ಇಲ್ಲೂ ಕೂಡ ಏನು ಮಾಡೋಣ ಅಂದರೆ, ಕಂಪ್ನಿ ಬಿ ಆ್ಯಸ್ ವಿ ಹ್ಯಾವ್ ಫೌಂಡ್ ಔಟ್ ದ EBIT for the company A, for the company B also we need to find out the earning before interest and tax. So earning before interest and tax, that is financial leverage is equal to EBIT divided by EBIT minus interest. ಹೌದಲ್ವಾ? EBIT minus interest ಕಂಡುಹಿಡಿತಾ ಇದ್ದೀನಿ. Now is equal to EBIT. So what is the EBIT? We don't know. Okay, ಬಟ್ ಅದಕ್ಕಿಂತ ಬಿಫೋರ್ ಆಗಿ ಫೈನಾನ್ಷಿಯಲ್ ಲೆವರೇಜ್ ಏನು ಕೊಟ್ಟಿದ್ದಾರೆ? ಫಾರ್ ದ ನೆಕ್ಸ್ಟ್ ಕಂಪನಿ ಫೈನಾನ್ಷಿಯಲ್ ಲೆವರೇಜ್ ದಟ್ ಈಸ್ 4 ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಲೆವರೇಜ್ ಎಷ್ಟು ಕೊಟ್ಟಿದ್ದಾರೆ? 4 ಕೊಟ್ಟಿದ್ದಾರೆ. ಹೌದಲ್ವಾ? ಸೊ 4 ಕೊಟ್ಟಿದ್ದಾರೆ ಫೈನಾನ್ಷಿಯಲ್ ಲೆವರೇಜ್ ಫಾರ್ ಕಂಪನಿ ಬಿಗೆ. ಸೊ 4 ಹಾಕ್ಕೊಳ್ಳೋಣ. ಫೈನಾನ್ಷಿಯಲ್ ಲೆವರೇಜ್ 4 ಕೊಟ್ಟಿದ್ದಾರೆ. ಎಸ್, ಇಲ್ಲಿ 4 ಫೈನಾನ್ಷಿಯಲ್ ಲೆವರೇಜ್ ಇನ್ ದ ಪ್ಲೇಸ್ ಆಫ್ ಫೈನಾನ್ಷಿಯಲ್ ಲೆವರೇಜ್ 4. EBIT ವಿ ಡೋಂಟ್ ನೋ, ಇಟ್ ಈಸ್ ಟು ಬಿ ಫೌಂಡ್ ಔಟ್ EBIT ಡಿವೈಡೆಡ್ ಬೈ EBIT minus I. EBIT minus I means interest. Is the interest given there? Yes, interest of expense that's given. 200 for A and 300 for B. So 300 ಇದೆ. ಹೌದಲ್ವಾ? ಇಂಟ್ರೆಸ್ಟ್ 300 ಕೊಟ್ಟಿದ್ದಾರೆ. ಓಕೆ, ನಾವು 4 is equal to EBIT divided by ಓಕೆ, ಮತ್ತೆ ಸಿಮಿಲರ್ ಆಯ್ತಲ್ಲ. ಸಾರಿ ಈಗ ಮಾಡೋಣ. 4 ಇಂಟು EBIT ಅಲ್ವಾ? 4 ಇಂಟು EBIT is equal to 4 into EBIT minus 4 into EBIT ಮೈನಸ್ ಇದೆ, ಮೈನಸ್ ಹಾಕೋಣ. ಮತ್ತು 4 into 300 is equal to this EBIT. ಹೌದಲ್ವಾ? ದಿಸ್ EBIT. ಇದು ಹೀಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಬೇಸಿಕ್ ಮ್ಯಾಥ್ಸ್ ನಾಲೆಡ್ಜ್ ಬೇಕಾಗುತ್ತೆ. 4 into EBIT ಏನಾಯಿತು? 4 EBIT ಮೈನಸ್ 4 into 300 1200 ಆಯಿತು. ಹೌದಲ್ವಾ? ಈಸ್ ಈಕ್ವಲ್ ಟು EBIT ಕಂಡು ಹಿಡ್ಕೊಂಡಿದ್ದೀರಾ. EBIT ಇಲ್ಲಿ ಹೆಂಗೆ ಮಾಡಿದ್ದೀರೋ ಇಲ್ಲೂ ಅದೇ ರೀತಿಯಲ್ಲಿ ಮಾಡಿದ್ದೀರಾ.
ಓಕೆ, ಈಗ ನೆಕ್ಸ್ಟ್ ಏನು ಮಾಡೋಣ, ಸೊ ಈಗ ಏನು ಮಾಡೋಣ ಅಂತಂದರೆ ಈ EB/IT ಒಳಗೆ ತೊಗೊಳ್ಳೋಣ ಅಲ್ವಾ. 4EB/IT ಮೈನಸ್ ದಿಸ್ EB/IT ಮೈನಸ್ 1200 ಹೊರಗೆ ಕಳಿಸಿದರೆ ಪ್ಲಸ್ 1200 ರೂಪೀಸ್ ಆಯಿತು, ಹೌದಲ್ವಾ. ಈಗ 4 EB/IT ಮೈನಸ್ 1 EB/IT ಅಂತಂದರೆ 3 EB/IT ಆಯಿತು ಅಲ್ವಾ. 3 EB/IT ಆಯಿತು ಈಸ್ ಈಕ್ವಲ್ ಮೈನಸ್ ಅಲ್ವಾ 4 EB/IT ಮೈನಸ್ 1 EB/IT ಏನಿಲ್ಲ ಅಂದರೆ 1 ಇರುತ್ತಲ್ವಾ. 3 EB/IT ಈಸ್ ಈಕ್ವಲ್ ಟು 1200. ನಾವು EB/IT ಈಸ್ ಈಕ್ವಲ್ ಟು ದಿಸ್ 1200 ಡಿವೈಡೆಡ್ ಬೈ 3 ಮಾಡೋಣ, ಅದಲ್ವಾ. ಅಂದರೆ ಏನಾಯ್ತು ಇಲ್ಲಿ 1200 ಡಿವೈಡೆಡ್ ಬೈ 3 ಅಂತಂದರೆ 400 ಆಯಿತು. ಸೊ ದಟ್ ಮೀನ್ಸ್ EB/IT ದ ವ್ಯಾಲ್ಯೂ ಆಫ್ EB/IT ಈಸ್ ಈಕ್ವಲ್ ಟು 400 EB/IT ಆಯಿತು, ಹೌದಲ್ವಾ. ಓಕೆ ಫೈನ್. ಸೊ ದಿಸ್ ಈಸ್ ಒನ್. ನೆಕ್ಸ್ಟ್ ಏನು ಕಂಡುಹಿಡಿಬೇಕು, ಇಲ್ಲಿ ಕಂಡುಹಿಡಿದಂಗೆ ಆಪರೇಟಿಂಗ್ ಲೆವರೇಜ್. ಸೊ ಆಪರೇಟಿಂಗ್ ಲೆವರೇಜ್, ಓಕೆ, ಆಪರೇಟಿಂಗ್ ಲೆವರೇಜ್. ವಾಟ್ ಈಸ್ ಆಪರೇಟಿಂಗ್ ಲೆವರೇಜ್? ಆಪರೇಟಿಂಗ್ ಲೆವರೇಜ್ ಈಸ್ ಈಕ್ವಲ್ ಟು ಆಪರೇಟಿಂಗ್ ಲೆವರೇಜ್ ಫಾರ್ಮಲ್ ಏನು, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EB/IT, ಹೌದಲ್ವಾ. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EB/IT ಆಯಿತು. ನಾವು ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರನ, ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ. ಆಪರೇಟಿಂಗ್ ಲೆವರೇಜ್ ಎಷ್ಟು ಕೊಟ್ಟಿದ್ದಾರೆ ನೋಡೋಣ. ವಾಟ್ ಈಸ್ ದ ಆಪರೇಟಿಂಗ್ ಲೆವರೇಜ್ ಗಿವನ್? ನೋಡಿ, ಆಪರೇಟಿಂಗ್ ಲೆವರೇಜ್ ಈಸ್ ಗಿವನ್. ವಾಟ್ ಈಸ್ ದ ಆಪರೇಟಿಂಗ್ ಲೆವರೇಜ್? ಎಸ್, ಆಪರೇಟಿಂಗ್ ಲೆವರೇಜ್ ಫಾರ್ ಕಂಪ್ನಿ ಬಿ ಈಸ್ 6 ಕೊಟ್ಟಿದ್ದಾರೆ, ಹೌದಲ್ವಾ. ಸೊ 6 ಕೊಟ್ಟಿದ್ದಾರೆ, 6 ಹಾಕ್ಕೊಳ್ಳೋಣ. 6 ಈಸ್ ಈಕ್ವಲ್ ಟು ಸಿ ಮೀನ್ಸ್ ಕಾಂಟ್ರಿಬ್ಯೂಷನ್ ಗೊತ್ತಿಲ್ಲ, ಕಂಡುಹಿಡಿಬೇಕಲ್ವಾ. ನೋಡಿ, ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಕಾಂಟ್ರಿಬ್ಯೂಷನ್ ಈಸ್ ನಾಟ್ ಗಿವನ್, ವಿ ನೀಡ್ ಟು ಫೈಂಡ್ ಔಟ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EB/IT. ಈಗ ಇದಕ್ಕೆ EB/IT ಕಂಡುಹಿಡಿಬೇಕು. ಸೊ EB/IT ಎಷ್ಟು ಆಲ್ರೆಡಿ ಇಲ್ಲಿ ಕಂಡುಹಿಡ್ಕೊಂಡಿದ್ದೀರಾ, 400 ಅಂತ, ಹೌದಲ್ವಾ. ಸೊ 400 ಆಯಿತು. ನಾವು ಈಗ ಕಾಂಟ್ರಿಬ್ಯೂಷನ್ ನಮಗೆ ಬೇಕಾಗಿರುತ್ತೆ. ಸೊ ಕಾಂಟ್ರಿಬ್ಯೂಷನ್ ಹೊರಗೆ ತೊಗೊಳ್ಳೋಣ. ಸಿ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಹೊರಗೆ ತೊಗೊಂಡ್ರೆ ದಿಸ್ 6 ಅಂದರೆ 6 ಇಂಟು 400. ಅಲ್ಲಿಗೆ ಕಾಂಟ್ರಿಬ್ಯೂಷನ್ 6 4 24, ಅದಲ್ವಾ. ಅಂದರೆ 2400. 2400 ಈಸ್ ದ ಆಪರೇಟಿಂಗ್ ಲೆವರೇಜ್, ಹೌದಲ್ವಾ. ನೋಡಿ, ನಾನು ಹಿಂದಿನ ಪ್ರಾಬ್ಲಮಲ್ಲಿ ಇದ್ರ ಬಗ್ಗೆ ಸವಿವರವಾದ ಮಾಹಿತಿ ಹೇಳ್ತಾ ಇರೋದ್ರಿಂದ ಸ್ವಲ್ಪ ಸ್ಪೀಡ್ ಆಗ್ತಾ ಇದೆ. ಈಗ ನೆಕ್ಸ್ಟ್ ಏನು ಕಂಡುಹಿಡಿಯೋಣ, ಸೇಲ್ಸ್ ಕಂಡುಹಿಡಿಯೋಣ. ಸೇಲ್ಸ್, ಹೌದಲ್ವಾ. ಸೊ ಸೇಲ್ಸ್ ಕಂಡುಹಿಡಿತಾ ಇದ್ದೀನಿ. ಸೇಲ್ಸ್ ಕಂಡುಹಿಡಿದು ಹೆಂಗೆ, ಸೇಲ್ಸ್ ಅಂದರೆ ಯಾವಾಗಲೂ ಹೆಂಗೆ ಕಂಡುಹಿಡಿತೀರಾ, ಕಾಂಟ್ರಿಬ್ಯೂಷನ್ ಹೆಂಗೆ ಕಂಡುಹಿಡಿತೀರಾ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಅಂತ ಅನ್ನೋದಾದರೆ, ಸೇಲ್ಸ್ ಅಂದರೆ ಏನು ಮಾಡ್ಬೋದು, ಈಗ ವೇರಿಯಬಲ್ ಕಾಸ್ಟ್ ಪ್ಲಸ್ ಕಾಂಟ್ರಿಬ್ಯೂಷನ್ ಅಲ್ವಾ. ವೇರಿಯಬಲ್ ಕಾಸ್ಟ್ ಪ್ಲಸ್ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರಾ ಅಂತ ನೋಡೋಣ. ಕಂಪ್ನಿ ಬಿ ಹೇಳ್ತಾ ಇದ್ದಲ್ವಾ, ವೇರಿಯಬಲ್ ಕಾಸ್ಟ್ ಫಾರ್ ಕಂಪ್ನಿ ಬಿ ಎಷ್ಟು ಕೊಟ್ಟಿದ್ದಾರೆ, 300 ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ವೇರಿಯಬಲ್ ಕಾಸ್ಟ್ ಫಾರ್ ಕಂಪ್ನಿ ಬಿ 75 ಅಂದರೆ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ, ಹೌದಲ್ವಾ. 75 ನೋಡಿ, ವೇರಿಯಬಲ್ ಕಾಸ್ಟ್ ಆ್ಯಸ್ ಅ ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ 75. ಓಕೆ, ಸೇಲ್ಸ್ ಅಂದರೆ ಯಾವಾಗಲೂ 100, ಹೌದಲ್ವಾ. ಪರ್ಸೆಂಟೇಜಲ್ಲಿ ಕೊಟ್ಟಾಗ ಸೇಲ್ಸ್ ವ್ಯಾಲ್ಯೂ 100 ಇರುತ್ತೆ, ಇದು ಗೊತ್ತಿರಲಿ ನಿಮಗೆ. ಈಗ ವೇರಿಯಬಲ್ ಕಾಸ್ಟ್ 75 ಕೊಟ್ಟಿದ್ದರೆ ಕಾಂಟ್ರಿಬ್ಯೂಷನ್ ಪರ್ಸೆಂಟೇಜ್ ಎಷ್ಟಿರ್ಬೋದು, ವೇರಿಯಬಲ್ ಕಾಸ್ಟ್ ಆ್ಯಸ್ ಅ ಪರ್ಸೆಂಟೇಜ್ 75 ಆದರೆ ಕಾಂಟ್ರಿಬ್ಯೂಷನ್ನು 75 ಪ್ಲಸ್ ಡ್ಯಾಶ್ ಈಸ್ ಈಕ್ವಲ್ ಟು 100. 75 ಪ್ಲಸ್ ಡ್ಯಾಶ್ ಈಸ್ ಈಕ್ವಲ್ ಟು 100 ಅಂದರೆ ಡ್ಯಾಶಲ್ಲಿ ಏನು ಫಿಲ್ ಮಾಡ್ತೀರಾ, 25 ಅಲ್ವಾ. ಎಸ್, ಆ 25ನ ಹಾಕ್ತಾ ಇದ್ದೀರಾ. ಓಕೆ, 100 ಈಸ್ ಈಕ್ವಲ್ ಟು 75 ಪ್ಲಸ್ 25. ಈಗ ನಮಗೆ ಎಕ್ಸಾಕ್ಟಾಗಿ ಸೇಲ್ಸ್ ಬೇಕಾಗಿದೆ, ಹೌದಲ್ವಾ. ಈಗ ನಮಗೆ ಏನು ಬೇಕಾಗಿದೆ, ಸೇಲ್ಸ್ ಬೇಕಾಗಿದೆ. ಸೇಲ್ಸ್ ಹೆಂಗೆ ಕಂಡುಹಿಡಿತಾ ಇದ್ದೀರಾ, ನಿಮ್ಗೆ ಗೊತ್ತಿರಬೇಕು, ಇಲ್ಲೊಂದು ಫಾರ್ಮುಲಾ ಹಾಕಿದ್ದೆ ನೋಡಿರಿ, ಹೌದಲ್ವಾ. ಸೇಮ್ ಫಾರ್ಮುಲಾನೇ ಹಾಕೋಣ. ಅಂದರೆ ಸೇಲ್ಸ್ ಈಸ್ ಈಕ್ವಲ್ ಟು ನಿಮಗೆ ಗೊತ್ತಿರಬೇಕು ಏನು, ಸೇಲ್ಸ್ ಈಸ್ ಈಕ್ವಲ್ ಟು ಇಲ್ಲೇನು ಕೊಟ್ಟಿದ್ದೀರಾ, ಅಮೌಂಟ್ ಆಫ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಆಫ್ ಕಾಂಟ್ರಿಬ್ಯೂಷನ್. ಅಮೌಂಟ್ ಆಫ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಆಫ್ ಕಾಂಟ್ರಿಬ್ಯೂಷನ್ ಇಂಟು 100 ಮಾಡ್ಕೊಳ್ತೀರಾ. ಓಕೆ, ಈಗ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಎಷ್ಟಿದೆ, 2400 ಕೊಟ್ಟಿದ್ದಾರೆ. 2400 ಡಿವೈಡೆಡ್ ಬೈ ಪರ್ಸೆಂಟೇಜ್ ಆಫ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಕಾಂಟ್ರಿಬ್ಯೂಷನ್ 25 ಕೊಟ್ಟಿದ್ದಾರೆ ತಾನೆ. ದಟ್ 25ನ್ನು ಬರ್ಕೊಳ್ಳೋಣ. 25 ಇಂಟು 100 ಆವಾಗ ಏನು ಸಿಗುತ್ತೆ ನಮಗೆ, 2400 ಡಿವೈಡೆಡ್ ಬೈ 25 ಇಂಟು 100 ಮಾಡಿದಾಗ 9600 ಸಿಕ್ತು. ವಾಟ್ ಎವರ್ ದ ಡೇಟಾ ದಟ್ ಈಸ್ ರಿಕ್ವೈರ್ಡ್ ಟು ಪ್ರಿಪೇರ್ ದ ಇನ್ಕಮ್ ಸ್ಟೇಟ್ಮೆಂಟ್ ದಟ್ ಆಲ್ ವಿ ಹ್ಯಾವ್ ಗಾಟ್. ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ತಗೊಂಡಿದ್ದೀವಿ ನಾವೀಗ. ಕಂಪ್ನಿ ಎದು, ಕಂಪ್ನಿ ಬಿದು, ಹಾಗೆ ಕಂಪ್ನಿ ಸಿಯನ್ನು ನೀವು ಮಾಡಿ. ಓಕೆನಾ. ಈಗ
ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪರೇಷನ್ ಮಾಡೋಣ. ಇನ್ಕಮ್ ಸ್ಟೇಟ್ಮೆಂಟ್ ಏನು ಪ್ರಿಪೇರ್ ಮಾಡಿಲ್ಲ, ಈ ಇನ್ಕಮ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತಾ ಹೋಗೋಣಂತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾವು ದ ಇನ್ಕಮ್ ಸ್ಟೇಟ್ಮೆಂಟ್, ನಮಗೀಗ ಇನ್ಕಮ್ ಸ್ಟೇಟ್ಮೆಂಟನ್ನು ಆರಾಮ್ಸೆ ಮಾಡ್ಕೊತ ಹೋಗ್ಬೋದು ಅದಲ್ವಾ. ನಮಗೆ ಬೇಕಾದ ಡೇಟಾವನ್ನು ನಾವು ಆಲ್ರೆಡಿ ವಿ ಹ್ಯಾವ್ ಫೆಚ್ಡ್ ವಾಟ್ ಎವರ್ ದ ಡೇಟಾ ದ್ಯಾಟ್ ಹ್ಯಾಸ್ ಬಿನ್ ರಿಕ್ವೈರ್ಡ್ ಬೈ ಹಸ್, ಹೌದಲ್ವಾ. ಓಕೆ, ಈಗ ಮಾಡೋಣ. ಈಗ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪರೇಷನಲ್ಲಿ ನಾವು ಫಸ್ಟಿಗೆ ಏನು ತೊಗೊಳ್ತಾ ಇದ್ವಿ, ಅದು ಮರೆಯೋಂಗಿಲ್ಲ, ಸೇಲ್ಸ್ ತಾನೇ. ಸೇಲ್ಸ್ ತೊಗೊಳ್ತಾ ಇದ್ವಿ, ಸೇಲ್ಸನ್ನು ಬರೆಯೋಣ. ಸೇಲ್ಸ್ ನಮಗೆ ಗೊತ್ತಿದೆನಾ? ಎಸ್, ಸೇಲ್ಸ್ ಗೊತ್ತಿದೆ. ಸೇಲ್ಸ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಪ್ರಾಬ್ಲಮಲ್ಲಿ ನೋಡಿ, ಸೇಲ್ಸು ಕಂಪ್ನಿ ಎದು ಅಲ್ವಾ, ನೋಡಿ ಕಂಪ್ನಿ ಎ ಮತ್ತು ಕಂಪ್ನಿ ಬಿ. ಕಂಪ್ನಿ ಎದು ಸೇಲ್ಸು ಕೊಟ್ಟಿದ್ದಾರೆ, ಎಷ್ಟಿದೆ 4500. ಕಂಪ್ನಿ ಎದು 4500 ಆಯಿತು. ಅದೇ ರೀತಿಯಲ್ಲಿ ಕಂಪ್ನಿ ಬಿದು ಎಷ್ಟಿದೆ 9600. ಅವೆರಡನ್ನು ಬರ್ಕೊಳ್ಳೋಣ. ಕಂಪ್ನಿ ಎ ಮತ್ತು ಕಂಪ್ನಿ ಬಿ. ಕಂಪ್ನಿ ಎದು 4500 ಕಂಡು ಹಿಡ್ಕೊಂಡಿದ್ವಿ. ಕಂಪ್ನಿ ಬಿಗೆ ಎಷ್ಟಿದೆ 9600 ಆಯಿತು, ಹೌದಲ್ವಾ. ಓಕೆ, ಸೇಲ್ಸಲ್ಲಿ ಏನನ್ನು ಮೈನಸ್ ಮಾಡಬೇಕು? ಕಾಂಟ್ರಿಬ್ಯೂಷನ್ ಸಿಗಬೇಕಂದ್ರೆ ವೇರಿಯಬಲ್ ಕಾಸ್ಟ್, ಹೌದಲ್ವಾ. ಈಗ ವೇರಿಯಬಲ್ ಕಾಸ್ಟನ್ನು ಮೈನಸ್ ಮಾಡೋಣ. ಮೈನಸ್ ವೇರಿಯಬಲ್ ಕಾಸ್ಟ್. ವಾಟ್ ಈಸ್ ದ ವೇರಿಯಬಲ್ ಕಾಸ್ಟ್? ಇಲ್ಲಿ ನೋಡಿ, ವೇರಿಯಬಲ್ ಕಾಸ್ಟ್ ಎಲ್ಲಿ ಹೇಳಿದ್ದಾರೆ? ಇಲ್ಲಿ ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ. ಎಷ್ಟು ನೋಡಿ, ವೇರಿಯಬಲ್ ಕಾಸ್ಟ್ ಆಸ್ ಅ ಪರ್ಸೆಂಟೇಜ್ ಆಫ್ ದ ಸೇಲ್ಸ್ ಎಷ್ಟಾಗಿದೆನೋ ಅದರ 66.67% ವೇರಿಯಬಲ್ ಕಾಸ್ಟ್ ಅಂತೆ ಕಂಪ್ನಿ ಎದು. ಕಂಪ್ನಿ ಬಿದು ಸೇಲ್ಸ್ ಎಷ್ಟಾಗಿದೆನೋ ಅದರ 75% ಅಂತೆ. ಸೊ ಈಗ ನಮಗೆ ಸೇಲ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ, ಆ ಆಧಾರದ ಮೇಲೆ ತೊಗೊಳ್ಳೋಣ. ಈಗ ವೇರಿಯಬಲ್ ಕಾಸ್ಟು. ಸೊ ವೇರಿಯಬಲ್ ಕಾಸ್ಟು ಈಗ ನಮಗೆ ಕಂಪ್ನಿ ಎದು ಬೇಕು, ಕಂಪ್ನಿ ಬಿದು ಕೂಡ ಬೇಕು, ಹೌದಲ್ವಾ. ಸೊ ಹಾಗಾಗಿ ಕಂಪ್ನಿ ಎದು ಮತ್ತು ಕಂಪ್ನಿ ಬಿದು ಎರಡು ತೊಗೊಳ್ಳೋಣ. ಕಂಪ್ನಿ ಎದು 4500, ಕಂಪ್ನಿ ಬಿ ಸೇಲ್ಸ್ ಎಷ್ಟಿದೆ 9600. ಸೊ ಇಲ್ಲಿ ವೇರಿಯಬಲ್ ಕಾಸ್ಟ್ ಕಂಪ್ನಿ ಎದು ಎಷ್ಟಾಗಿದೆ ಮತ್ತು ಬಿದು ಎಷ್ಟಿದೆ ಅಂತ ನಾವು ನೋಡ್ಕೊಳ್ಳೋಣ. ಕಂಪ್ನಿ ಎದು ಎಷ್ಟಿದೆ 66.67, ಇನ್ನೊಂದು 75 ಪಾಯಿಂಟು, ಅಂದರೆ 66.67 ಡಿವೈಡೆಡ್ ಬೈ 100, ಇನ್ನೊಂದು 75 ಡಿವೈಡೆಡ್ ಬೈ 100, ಹೌದಲ್ವಾ. ಈಗ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಈಗ ನೋಡಿ, 4500 ಇಂಟು 66.67 ಡಿವೈಡೆಡ್ ಬೈ 100 ಮಾಡಿದಾಗ ನಮಗೊಂದು ಅಮೌಂಟ್ ಸಿಗುತ್ತೆ, ದಟ್ ಈಸ್ 3000 ಸಿಕ್ತು ಕಂಪ್ನಿ ಎಗೆ. ಹಾಗೆ ಕಂಪ್ನಿ ಬಿಗೆ 9600 ಇಂಟು 75 ಬೈ 100 ಮಾಡಿದಾಗ ಒಂದು ವ್ಯಾಲ್ಯೂ ಸಿಕ್ತು, ದಟ್ ಈಸ್ 7200. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ 4000 ಮೈನಸ್ 3000 ಅಂತಂದರೆ 1500. ಸಿಮಿಲರ್ಲಿ 9600 ಮೈನಸ್ 7200 ಮಾಡೋಣ, 2400. ಇದಕ್ಕೇನಂತ ಹೇಳ್ತೀರಾ? ಕಾಂಟ್ರಿಬ್ಯೂಷನ್ ಅಂತ ಹೇಳ್ತಾ ಇದ್ದೀರಾ. ಕಾಂಟ್ರಿಬ್ಯೂಷನ್ ನೋಡಿ, ನಾನು 2 ಕಂಪ್ನಿದು ಮಾತ್ರ ಹೇಳ್ತಾ ಇದ್ದೀನಿ, 3ನೇ ಕಂಪ್ನಿದು ನೀವೇ ಟ್ರೈ ಮಾಡಿ ಕಾಮೆಂಟ್ ಹಾಕಿರಿ, ಗೊತ್ತಾಗ್ತಿದ್ದೇನಾ? ನಿಮಗೆ ಏನೇ ಡೌಟ್ ಬಂದರೂ ಕೂಡ ಕಮೆಂಟ್ ಹಾಕಿ, ಮತ್ತು ಗೊತ್ತಾಗಿಲ್ಲ ಅಂದರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಾಂಟ್ರಿಬ್ಯೂಷನ್ ಆಯಿತು. ಈಗ ನೆಕ್ಸ್ಟು ಕಾಂಟ್ರಿಬ್ಯೂಷನಲ್ಲಿ ನಾವು ಏನು ಮಾಡೋಕ್ಕೀಗ ಮೈನಸ್ ಫಿಕ್ಸ್ಡ್ ಕಾಸ್ಟನ್ನು ಮೈನಸ್ ಮಾಡಬೇಕು. ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ಮೈನಸ್ ಮಾಡಿದಾಗ, ಸೊ ವೆನ್ ದ ಫಿಕ್ಸ್ಡ್ ಕಾಸ್ಟ್ ಈಸ್ ಡಿಡಕ್ಟೆಡ್ ಫ್ರಮ್ ದ ಕಾಂಟ್ರಿಬ್ಯೂಷನ್, ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ EBIT, ಹೌದಲ್ವಾ. ಅದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಓಕೆ, ಈಗ ಫಿಕ್ಸ್ಡ್ ಕಾಸ್ಟ್ ಪ್ರಾಬ್ಲಮಲ್ಲಿ ಫಿಕ್ಸ್ಡ್ ಕಾಸ್ಟ್ ಬಗ್ಗೆ ಏನಾದ್ರು ಹೇಳಿದಾರಾ ಅಂತ ನೋಡೋಣ. ಫಿಕ್ಸ್ಡ್ ಕಾಸ್ಟ್ ಏನು ಕೊಟ್ಟಿದ್ದಾರೆ? ಫಿಕ್ಸ್ಡ್ ಕಾಸ್ಟ್ ಇಲ್ಲಿ ಯಾವುದಾದ್ರು ಕೊಟ್ಟಿದ್ದಾರಾ? ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಹೌದಲ್ವಾ. ನೋಡಿ, ವೇರಿಯಬಲ್ ಕಾಸ್ಟ್ ಇದೆ, ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಇಲ್ಲಿ ಕೊಟ್ಟಿಲ್ಲ. ಸೊ ಏನು ಮಾಡಬೇಕು ನಾವು? ಫಿಕ್ಸ್ಡ್ ಕಾಸ್ಟು ಇರಲ್ಲ ಅಂತ ಅಲ್ಲ. ಫಿಕ್ಸ್ಡ್ ಕಾಸ್ಟ್ ಹೆಂಗೆ ಕಂಡುಹಿಡಿತೀರಂದರೆ ಕಾಂಟ್ರಿಬ್ಯೂಷನ್ ಮೈನಸ್ EBIT ಮಾಡಿದಾಗ ನಮಗೆ ಫಿಕ್ಸ್ಡ್ ಕಾಸ್ಟು ಸಿಗುತ್ತೆ, ಹೌದಲ್ವಾ. ಅದು ನಿಮಗೆ ಗೊತ್ತಿರಬೇಕು. ಕಾಂಟ್ರಿಬ್ಯೂಷನ್ ಮೈನಸ್, ಹೌದಲ್ವಾ, ಎಸ್, ಕಾಂಟ್ರಿಬ್ಯೂಷನ್ ಮೈನಸ್ ಏನು EBIT, ಕಾಂಟ್ರಿಬ್ಯೂಷನ್ ಮೈನಸ್ EBIT ಮಾಡಬೇಕು. ಈಗ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಕಂಪ್ನಿ ಎದು ಅಂತ ನೋಡೋಣ. ಕಂಪ್ನಿ ಎ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರಾ? ಎಸ್, ಕಂಡು ಹಿಡ್ಕೊಂಡಿದ್ವಿ 1500 ಕಂಪ್ನಿ ಎದು, ಹೌದಲ್ವಾ. ಕಾಂಟ್ರಿಬ್ಯೂಷನ್ ಮೈನಸ್ EBIT ಎಷ್ಟಿದೆ? 300 ಇದೆ, ಅಂದರೆ 1500 ಮೈನಸ್ EBIT 300. ಓಕೆ, 1500 ಮೈನಸ್ 300, ಕಾಂಟ್ರಿಬ್ಯೂಷನ್ ಮೈನಸ್ EBIT 300 ಎಷ್ಟಾಯಿತು? 1200 ಆಯಿತು. 1200 ಕಂಪ್ನಿ ಎದಾಯಿತು. ಹಾಗೆ ಕಂಪ್ನಿ ಬಿ ಕಂಡಿಡಿಯೋಣ. ಕಂಪ್ನಿ ಬಿ ಇದು ಕಾಂಟ್ರಿಬ್ಯೂಷನ್ ಎಷ್ಟಿದೆ? ಕಂಪ್ನಿ ಬಿ ಕಾಂಟ್ರಿಬ್ಯೂಷನ್ ಈಸ್ 2400, EBIT ಈಸ್ 400. 2400 ಮೈನಸ್ 400 ಅಂದರೆ ಎಷ್ಟಾಯಿತು? 2000 ಆಯಿತು, ಹೌದಲ್ವಾ. ಆ 2000 ಕಂಡಿಡ್ಕೊಳ್ಳೋಣ. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ ಅಂದಾಗ ಈ ಥರ ಪ್ರಾಬ್ಲಮ್ಸಲ್ಲಿ ಕೊಟ್ಟಿಲ್ಲ ಅಂದಾಗ ಕಾಂಟ್ರಿಬ್ಯೂಷನ್ ಮೈನಸ್ EBIT ಮಾಡಿದಾಗ ನಮಗೆ ಸಿಗುತ್ತೆ. ಇಲ್ಲಿ ಮೈನಸ್ ಅಂತ ಹೇಳಿದರೆ ಮೈನಸ್ ಮಾಡೋಣ. 1500 ಮೈನಸ್ 1200 ಅಂದರೆ 300 ಆಯಿತು. ಇದು 2400 ಮೈನಸ್ 2000 ಅಂತಂದರೆ ಇದು 400 ಆಯಿತು, ಹೌದಲ್ವಾ.
ಒಂದು 2-3 ಸಲ ವೀಡಿಯೋ ನೋಡಿ, ಸೊ ಗೊತ್ತಾಗ್ತಾ ಹೋಗ್ತದೆ. ಓಕೆ, ಈಗ ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ಮೈನಸ್ ಮಾಡಿದ್ದೀರಾ. ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡಿದಾಗ ನಮಗೇನು ಸಿಗುತ್ತೆ? EBIT. ಓಕೆ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಅಂತ ಸಿಕ್ತು, ಹೌದಲ್ವಾ? ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್. ಈಗ ಇದರಲ್ಲಿ ಏನು ಮಾಡಬೇಕು? ಇಂಟ್ರೆಸ್ಟನ್ನು ಮೈನಸ್ ಮಾಡೋಣ, ಮೈನಸ್ ಮಾಡೋಣ, ಆಮೇಲೆ ಟ್ಯಾಕ್ಸ್ ಮೈನಸ್ ಮಾಡೋಣ, ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಮೈನಸ್ ಇಂಟ್ರೆಸ್ಟ್ ಏನಾದ್ರು ಕೊಟ್ಟಿದ್ದಾರಾ ಅಂತ ನಾವು ನೋಡೋದಾದರೆ, ಎಸ್, ಇಂಟ್ರೆಸ್ಟು 200 ಮತ್ತು 300, ಹೌದಲ್ವಾ? A 200 ಇದೆ, B 300 ಕೊಟ್ಟಿದ್ದಾರೆ. ಏನದು? ಇಂಟ್ರೆಸ್ಟನ್ನು. ಈಗ ಇಂಟ್ರೆಸ್ಟನ್ನು ಮೈನಸ್ ಮಾಡೋಣ, ಹೌದಲ್ವಾ? ಎದು 200 ಕೊಟ್ಟಿದ್ದಾರೆ, A 200 ಆ್ಯಂಡ್ B ಕಂಪನಿ 300 ಕೊಟ್ಟಿದ್ದಾರೆ. ನೋಡಿ, ಭಾಳ ಸಿಂಪಲ್ ಆಗಿದೆ ಅಲ್ವಾ? 300 - 200 = 100. ಅಂದರೆ EBITನಲ್ಲಿ ಇಂಟ್ರೆಸ್ಟ್ ಮಾಡಿದರೆ, ಇಂಟ್ರೆಸ್ಟ್ ಅಂದರೆ I ಅಲ್ವಾ? EBITನಲ್ಲಿ I ಮೈನಸ್ ಮಾಡಿದರೆ EBT ಸಿಕ್ತು. ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದೀರಾ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂತ. ಇದು 100, 400, ಇದು ಕೂಡ 100 ರೂಪೀಸ್ ಬಂತು, ಹೌದಲ್ವಾ? ಓಕೆ, EBIT. ಈಗ EBT ಸಿಕ್ತು ನಮಗೆ. ಈಗ ಟ್ಯಾಕ್ಸನ್ನು ಮೈನಸ್ ಮಾಡೋಣ, ಹೌದಲ್ವ? ಮೈನಸ್ ಟ್ಯಾಕ್ಸ್ ಹೊಸದೇನು ಹೇಳ್ತಾ ಇಲ್ಲ, ನಿಮಗೆ ಪ್ರಾಬ್ಲಮ್ ಎಲ್ಲ ಗೊತ್ತಿರೋ ಅಂಥದ್ದೇನೆ, ಹೌದಲ್ವಾ? ಈಗ ಟ್ಯಾಕ್ಸ್ ಎಷ್ಟು ಬಂದಿದೆ ಈಗ ನೋಡಿ, ಜಸ್ಟ್ ಓಕೆ. ಈಗ ಟ್ಯಾಕ್ಸು. ಸೊ ಟ್ಯಾಕ್ಸ್ ಎಷ್ಟು ಹೇಳಿದ್ದಾರೆ ಇಲ್ಲಿ? ರೇಟ್ ಆಫ್ ಟ್ಯಾಕ್ಸು ಪ್ರಾಬ್ಲಮಲ್ಲಿ ಹೇಳಿದ್ದಾರೆ ನೋಡಿ, 50% ಹೇಳಿದ್ದಾರೆ. ಟ್ಯಾಕ್ಸ್ ಎಷ್ಟು ಹೇಳಿದ್ದಾರೆ? 50% ಹೇಳಿದ್ದಾರೆ, ಹೌದಲ್ವಾ? ಟ್ಯಾಕ್ಸ್ 50% ಹೇಳಿದ್ದಾರೆ. ಅಂದರೆ 100 × 50/100 ಅಂದರೆ 50. ಈ 100ನ 50 ಅಂತಂದರೆ 50, ಹೌದಲ್ವಾ? ಈಗೇನು ಸಿಕ್ತು ನಮಗೆ? 100 - 50 ಅಂತಂದರೆ 50, 100 - 50 ಅಂತ ಹೇಳಿದ್ರೆ 50. ಈಗ ನಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಕ್ತು. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಕ್ತು. ನಾವು ಯಾವುದೇ ಲೆವರೇಜ್ ಕ್ಯಾಲ್ಕುಲೇಷನ್ ಮಾಡೋಂಥದ್ದು, ಲೆವರೇಜ್ ಅವರೇ ಕೊಟ್ಟಿದ್ದಾರೆ. ಓನ್ಲಿ ಥಿಂಗ್ ಈಸ್ ವಿ ನೀಡ್ ಟು ಫೈಂಡ್ ಔಟ್ ದ ಇನ್ಕಮ್ ಸ್ಟೇಟ್ಮೆಂಟ್. ಇನ್ಕಮ್ ಸ್ಟೇಟ್ಮೆಂಟ್ ನೋಡಿ, ಇನ್ಕಮ್ ಸ್ಟೇಟ್ಮೆಂಟ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ದಿಸ್ ಈಸ್ ದ ಇನ್ಕಮ್ ಸ್ಟೇಟ್ಮೆಂಟ್. ಕಂಪನಿ ಎ, ಕಂಪನಿ ಬಿ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಕಾಂಟ್ರಿಬ್ಯೂಷನ್ ಸಿಕ್ತು. ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡಿದ್ರೆ EBIT ಸಿಕ್ತು. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ ಅಂದರೆ ಕಾಂಟ್ರಿಬ್ಯೂಷನ್ ಮೈನಸ್ EBIT. ಚೆನ್ನಾಗಿ ನೆನ್ಪಿಟ್ಕೊಳ್ಳಿರಿ. EBITನಲ್ಲಿ ಇಂಟ್ರೆಸ್ಟ್ ಮೈನಸ್ ಮಾಡಿದಾಗ EBT ಸಿಕ್ತು. EBTನಲ್ಲಿ ಟ್ಯಾಕ್ಸ್ ಮೈನಸ್ ಮಾಡಿದಾಗ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತೇಳಿ. ದಿಸ್ ಈಸ್ ಇನ್ಕಮ್ ಸ್ಟೇಟ್ಮೆಂಟ್. ಇದನ್ನು ಬೇಕಾದರೆ ನೀವು ಪಾಸ್ ಮಾಡ್ಕೊಳ್ಳಿ, ಓಕೆನಾ? ಬರ್ಕೊಳ್ತೀರಲ್ವಾ? ಓಕೆ, ಇದನ್ನು ಪಾಸ್ ಮಾಡ್ಕೊಳ್ಳಿ. ಎಸ್, ಇದೊಂದು ಕೂಡ ಪಾಸ್ ಮಾಡ್ಕೊಳ್ಳಿ. ಮತ್ತು ಇದು ಕೂಡ ಭಾಳ ಇಂಪಾರ್ಟೆಂಟ್. ಇದನ್ನು ಮಾಡಿಕೊಂಡ್ರೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬರೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡೋಣ ಅಂತ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.